ಬಾಣಂತನ ಹೇಗಾಯಿತು, ನೀವು ಏನೇನು ಮಾಡಿದ್ರಿ, ಅದಿತಿ ವೆಯ್ಟ್ ಗೇನ್ ಹೇಗೆ ಇದು ಮಾಡಿದ್ರಿ, ಅದಿತಿ ಸ್ನಾನ, ಎಷ್ಟು ಮಾಮೀಸ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ವೀಡಿಯೋಸ್ನ ನಾನು ಎಲ್ಲನೂ ಶೇರ್ ಮಾಡಿಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ. ಏನೇನು ಮಾಡಿದ್ವಿ ಅಂತೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಅದಿತಿ ವೀಡಿಯೋಸ್. ನಾನು ಅವಾಗ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಲೂ ನನಗೆ ಪ್ಲಾನ್ ಇರಲಿಲ್ಲ, ಇವನ್ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಬೇಕು ಅಂತಲೂ ಪ್ಲಾನೇ ಇರಲಿಲ್ಲ. ಅದಿತಿಗೆ ಒಂದು ಬೇಷನಲ್ಲಿ ಕೂರಿಸಿ ಲೋಟದಲ್ಲೆಲ್ಲ ನೀರನ್ನ ಹಾಕಿ ಸ್ನಾನ ಮಾಡ್ತಾ ಹೇಳ್ತಾರಲ್ಲ, ಸೊ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಸಾಂಬ್ರಾಣಿ ಅದಿತಿಗೆ ಹಾಕ್ತಾ ಇದ್ವಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಇವತ್ತು ಅದಿತಿಗೆ ನ್ಯಾಷನಲ್ ಸಿಂಬಲ್ಸ್ ಹೇಳ್ಕೊಡೋಣ ಅಂತ ಅದಕ್ಕೋಸ್ಕರ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಅದಿತಿಗೆ ಹೇಳ್ಕೊಡ್ತೀನಿ, ಅದಿತಿ ಹೇಗೆ ಕಲಿತಿದ್ದಾರೆ ಅಂತ. ಸೊ ಲೆಟ್ ಸ್ಟಾರ್ಟ್. ಅದಿತಿ ಸ್ಟಾರ್ಟ್ ಮಾಡೋಣವಾ? ಕಮ್ ಬನ್ನಿ, ಹಾಯ್ ಹೇಳಿ ನೀವೆಲ್ಲರಿಗೂ. ಜೋರಾಗಿ ಹೇಳಬೇಕು ನೀವು, ಅಂದರೆ ಕೇಳಲ್ಲ. ಹಾಯ್ ಆಲ್. ಎಸ್. ಸೊ ಫಸ್ಟ್ ಯಾವುದನ್ನು ಹೇಳೋಣ? ಏನಪ್ಪ? ಮುದುಗುಲನಾ? ಸೊ ಫಸ್ಟು ನ್ಯಾಷನಲ್ ಸಿಂಬಲ್ಸ್ ಹೇಳ್ಬಿಡೋಣ. ಸ್ಟಾರ್ಟ್. ಎಸ್. ಸೊ ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡೋಣ. ಅದಿತಿಗೆ ಸ್ವಲ್ಪ ಗೊತ್ತಿದೆ, ಕೇಳ್ತೀನಿ, ಅದನ್ನು ಹೇಳ್ತಾರೆ, ಇನ್ನು ಮಿಕ್ಕಿದ್ದನ್ನು ಹೊಸದಾಗಿ ಹೇಳ್ಕೊಡ್ತೀನಿ. ಅದಿತಿ, ನ್ಯಾಷನಲ್ ಬರ್ಡ್ ಯಾವುದಪ್ಪ? ಹಾಂ, ಜೋರಾಗಿ ಹೇಳಬೇಕು. ಪಿಕಾಕ್. ನ್ಯಾಷನಲ್ ಆ್ಯನಿಮಲ್? ಬೆಂಗಾಲ್ ಟೈಗರ್. ವೆರಿ ಗುಡ್. ನ್ಯಾಷನಲ್ ಆ್ಯಂಥಮ್? ಜೋರಾಗಿ ಹೇಳಬೇಕು. ಜನಗಣಮನ. ನ್ಯಾಷನಲ್ ಸಾಂಗ್? ನ್ಯಾಷನಲ್ ಸಾಂಗ್? ನ್ಯಾಷನಲ್ ಸಾಂಗ್ ಯಾವುದು? ಇಲ್ಲ. ಯಾವುದು? ಒಂದೇ. ಒಂದೇ ಮಾತರಂ. ಸರಿಯಾಗಿ ನಿಂತ್ಕೊಳ್ಳಿ. ನ್ಯಾಷನಲ್ ಫ್ಲವರ್ ಯಾವುದು? ಲೋಟಸ್. ಗುಡ್ ಜಾಬ್. ಇನ್ನು ಗೊತ್ತಿರೋದು ಯಾವುದು? ನ್ಯಾಷನಲ್ ಟ್ರೀ ಗೊತ್ತಿದೆ. ಯಾವುದು ನ್ಯಾಷನಲ್ ಟ್ರೀ? ಹಾಂ, ನ್ಯಾಷನಲ್ ಟ್ರೀ ಯಾವುದು? ನೋ. ನ್ಯಾಷನಲ್ ಟ್ರೀ ಅಂತಂದರೆ ನ್ಯಾಷನಲ್ ಮರ ಯಾವುದು? ನಮ್ಮ ರಾಷ್ಟ್ರೀಯ ಮರ ಅಂದರೆ ಬ್ಯಾನಿಯನ್ ಟ್ರೀ. ಬ್ಯಾನಿಯನ್. ನ್ಯಾಷನಲ್ ಫ್ರೂಟ್ ಯಾವುದು? ಅದಿತಿ ಗೊತ್ತಿದೆ ಇದು? ಮ್ಯಾಂಗೋ. ಓಕೆ. ಸೊ ಇವಾಗ ಫಸ್ಟಿಂದ ಬೇರೆ ಎಲ್ಲ ಹೇಳ್ಕೊಡ್ಬೇಕು. ಓಕೆ. ನ್ಯಾಷನಲ್ ಕರೆನ್ಸಿ ಯಾವುದು ಅಂತಂದರೆ ಇಂಡಿಯನ್ ರುಪೀಸ್ ಅಂತ ಹೇಳಬೇಕು. ನ್ಯಾಷನಲ್ ಕರೆನ್ಸಿ ಯಾವುದಪ್ಪ? ಇಂಡಿಯನ್ ರುಪೀಸ್. ವೆರಿ ಗುಡ್. ನ್ಯಾಷನಲ್ ರೆಪ್ಟೈಲ್ ಯಾವುದು ಅಂತಂದರೆ ಹರಿದಾಡುವಂತಹ ಪ್ರಾಣಿ. ನ್ಯಾಷನಲ್ ರೆಪ್ಟೈಲ್ ಅಂತ ಯಾವುದು ಅಂದರೆ ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾ ಯಾವುದು? ಕಿಂಗ್ ಕೋಬ್ರಾ. ನ್ಯಾಷನಲ್ ಫ್ಲಾಗ್ ಯಾವುದು? ನಮ್ಮ ರಾಷ್ಟ್ರೀಯ ಧ್ವಜ ಯಾವುದು? ತಿರಂಗ. ವೆರಿ ಗುಡ್. ನ್ಯಾಷನಲ್ ಕ್ಯಾಲೆಂಡರ್? ವೆರಿ ಗುಡ್. ನ್ಯಾಷನಲ್ ರಿವರ್? ನ್ಯಾಷನಲ್ ರಿವರ್ ನದಿ ಯಾವುದು? ಗಂಗಾ. ವೆರಿ ಗುಡ್. ನ್ಯಾಷನಲ್ ಕ್ಯಾಲೆಂಡರ್ ಆಯ್ತಾ? ಸಾಕಾ ಕ್ಯಾಲೆಂಡರ್. ನ್ಯಾಷನಲ್ ಸೆಂಟೆನ್ಸ್ ಯಾವುದು ಅಂದರೆ ನಮ್ಮ ಒಂದು ರಾಷ್ಟ್ರೀಯ ಒಂದು ವಾಕ್ಯ ಅಂತ ಹೇಳ್ಬೋದು ಅದನ್ನು. ಓಕೆನಾ? ಅದನ್ನು ಯಾವುದು ಅಂತಂದರೆ ಸತ್ಯಮೇವ ಜಯತೆ. ಯಾವುದು? ಸತ್ಯಮೇವ ಜಯತೆ. ನೆಕ್ಸ್ಟು ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಯಾವುದು ಅಂತಂದರೆ ರಾಷ್ಟ್ರೀಯ ನೀರಿನಲ್ಲಿರುವಂತಹ ಅಂತಂದರೆ ನೀರು ಒಂದು ಆ್ಯನಿಮಲ್ ಯಾವುದು? ಪ್ರಾಣಿ, ನೀರಿನ ಪ್ರಾಣಿ. ಅಕ್ವಾಟಿಕ್ ಅಂತಂದರೆ ನೀರಲ್ಲಿ ವಾಸ ಮಾಡುವಂತಹ ಪ್ರಾಣಿ ಯಾವುದು ಅಂದರೆ ಗ್ಯಾಂಜಸ್ ರಿವರ್ ಡಾಲ್ಫಿನ್. ಯಾವುದು? ಗ್ಯಾಂಜಸ್ ರಿವರ್ ಡಾಲ್ಫಿನ್. ನ್ಯಾಷನಲ್ ಯಾವುದು? ಗ್ಯಾಂಜಸ್ ರಿವರ್ ಡಾಲ್ಫಿನ್. ಓಕೆ. ನ್ಯಾಷನಲ್ ಸ್ಪೋರ್ಟ್ ಯಾವುದು ಅಂದರೆ ನಮ್ಮ ರಾಷ್ಟ್ರೀಯ ಆಟ ಯಾವುದು ಅಂದರೆ ಹಾಕಿ ಅನ್ಬೇಕು. ಹಾಕಿ. ಹಾಕಿ. ನೆಕ್ಸ್ಟು ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಅದಿತಿ ಗೊತ್ತಿದೆ. ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಯಾವುದು? ಬೆಂಗಾಲ್ ಟೈಗರ್ ಬರೀ ಅನಿಮಲ್ ಅಷ್ಟೇ.
ಇದು ಹೆರಿಟೇಜ್, ನಮ್ಮ ಒಂದು ಸಾಂಸ್ಕೃತಿಕ ಒಂದು ಪ್ರಾಣಿ ಯಾವುದು? ಎಲಿಫ್ಯಾಂಟ್, ಇಂಡಿಯನ್ ಎಲಿಫ್ಯಾಂಟ್. ಲಾಸ್ಟ್ ನ್ಯಾಷನಲ್ ಮೈಕ್ರೋಬ್ ಯಾವುದು ಅಂತಂದರೆ, ಇದು ಕಷ್ಟ ಆಗುತ್ತೆ ನಿಮಗೆ, ಬಟ್ ಐ ಟೆಲ್ ಯು. ಲ್ಯಾಕ್ಟೋ ಬ್ಯಾಕ್ಯುಲಿಯಸ್ ಡೆಲ್ ಬ್ರೂಯಿಕ್. ಇದು ನನಗೆ ಕಷ್ಟ ಆಗ್ತಿದೆ ಪ್ರೊನೌನ್ಸ್ ಮಾಡೋಕ್ಕೆ, ನಿಮಗೆ ಈಸಿ ಆಗುತ್ತೆ. ಓಕೆ, ಐ ವಿಲ್ ಟೀಚ್ ಯು. ಓಕೆ, ಸೊ ಇದು ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ. ಸೊ ಈಗ ನಾವು ಇದಕ್ಕೆ ಹೋಗೋಣ. ಇದು ಏನು, ನಮ್ಮ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ. ಕರ್ನಾಟಕದ ಡಿಸ್ಟ್ರಿಕ್ಟ್ಸ್ ಹೇಳ್ತೀರಾ? ಸ್ಟಾರ್ಟ್ ಮಾಡಲಾ? ಆರ್ ಯು ರೆಡಿ? ರೆಡಿ? ಓಕೆ. ಬಾಗಲಕೋಟೆ, ಬ್ಯಾಂಗಳೂರು, ರೂರಲ್, ಬೆಂಗಳೂರು, ಅರ್ಬನ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಅದಿತಿ, ಪ್ಲೀಸ್ ಕೀಪ್ ಯು ಹ್ಯಾಂಡ್ಸ್ ಡೌನ್. ಎಸ್, ಬೆಂಗಳೂರು, ರೂರಲ್, ಬೆಂಗಳೂರು, ಅರ್ಬನ್, ಬೆಳಗಾವಿ, ಬೆಳ್ಳಾರಿ, ಬೀದರ್, ಬಿಜಾಪುರ್, ಚಾಮರಾಜನಗರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಗದಗ್, ಗುಲ್ಬರ್ಗ, ಹಾಸನ್, ಹಾವೇರಿ, ಕೊಡಗು, ಕೋಲಾರ್, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ. ಗುಡ್ ಜಾಬ್. ನೀವೇ ಹೇಳ್ತೀರಾ? ಹೇಳಿ, ಸ್ಟಾರ್ಟ್ ಮಾಡಿ. ಬಾಗಲಕೋಟ್ ಹೇಳಿ. ಬಾಗಲಕೋಟ್ ಸ್ಟಾರ್ಟ್ ಮಾಡಿ. ಬಾಗಲಕೋಟ್. ಇನ್ನೊಂದ್ಸಲ ಹೇಳಲಾ? ಫಾಸ್ಟಾಗಿ ಹೇಳಲಾ? ನಿಂತ್ಕೊಳ್ಳಿ ಸರಿಯಾಗಿ. ಯು ಹ್ಯಾವ್ ಟು ಸ್ಟ್ಯಾಂಡ್ ಪ್ರಾಪರ್ಲಿ. ಬಾಗಲಕೋಟ್, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ನೆಕ್ಸ್ಟ್ ಬೆಳಗಾವಿ, ಬೆಳ್ಳಾರಿ, ಬೀದರ್, ಬಿಜಾಪುರ್, ಚಾಮರಾಜನಗರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಗದಗ್, ಗುಲ್ಬರ್ಗ, ಹಾಸನ್, ಹಾವೇರಿ, ಕೊಡಗು, ಕೋಲಾರ್, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ. ಗುಡ್ ಜಾಬ್. ಓಕೆ, ಇದನ್ನು ಹೇಳ್ಕೊಡ್ತೀನಿ, ಕಲಿಬೇಕು. ಓಕೆ, ಇಷ್ಟ ಆಯ್ತಾ? ಇಂಟ್ರೆಸ್ಟಿಂಗ್ ಅನ್ನಿಸ್ತಾ? ಪಪ್ಪುಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಪಪ್ಪು? ಹ್ಯಾಪಿ? ಐ ಲವ್ ಯು ಸೋ ಮಚ್. ಶುಭ. ಥ್ಯಾಂಕ್ ಯು. ಐ ಲವ್ ಯು ಟು. ಓಕೆ, ಹೋಗಿ ಆಟಾಡಿ. ಸೊ ಇದಾಗಿತ್ತು ಅದಿತಿಗೆ ಹೇಳ್ಕೊಡೋದು, ನಮ್ಮ ಒಂದು ಕರ್ನಾಟಕದ ಡಿಸ್ಟ್ರಿಕ್ಟ್ಸ್ ಅಂತಂದರೆ ನಮ್ಮ ಜಿಲ್ಲೆಗಳನ್ನ ಹೇಳ್ಕೊಡೋದು. ಆ್ಯಂಡ್ ಅದ್ರ ಜೊತೆಗೆ ನೆಕ್ಸ್ಟು ಈ 2 ಕಾನ್ಸೆಪ್ಟ್ನ ಆದಮೇಲೆ ನ್ಯಾಷನಲ್ ಸಿಂಬಲ್ ಆಲ್ಮೋಸ್ಟ್ ಅರ್ಧ ಬರುತ್ತೆ ಅದಿತಿಗೆ. ಅಂದರೆ ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಅಂತ ಏನು ಹೇಳ್ತೀವಿ, ಅಥವಾ ನಮ್ಮ ಸಿಂಬಲ್ಸ್ ಅದೇನೆ. ಈ ಡಿಸ್ಟ್ರಿಕ್ಟ್ಸ್ ಆದಮೇಲೆ ನಾನು ಅಂದರೆ ಕ್ಯಾಪಿಟಲ್ಸ್ ವಿತ್ ದೇರ್ ಸಿಟೀಸ್ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಅದನ್ನು ಅದಿತಿ ಕಲಿತಾರೆ ಅಂತ ಗೊತ್ತಿದೆ. ಎಸ್, ಸೊ ಸಾಕಷ್ಟು ಜನ ನಾನು ಸ್ಟೋರೀಸ್ಗೆ ಅಪ್ಲೋಡ್ ಮಾಡಿದಾಗ ಹೇಗೆ ಹೇಳ್ಕೊಡ್ತೀರಾ ಅಂತ ನೀವು ಕೇಳ್ತಿದ್ರಿ ಅಲ್ವಾ? ಇದೇ ರೀತಿ ಸ್ಟಾರ್ಟ್ ಮಾಡ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ್ಯಂಡ್ ಪ್ರತಿದಿನ ಇದನ್ನು ಗೋಲ್ ಆಗಿ ಇಟ್ಕೊಳ್ತೀನಿ ನಾನು. ಈ ಒಂದು ಕಾನ್ಸೆಪ್ಟನ್ನ ನಾನು ನೆಕ್ಸ್ಟ್, ಈಗ ಎಕ್ಸಾಂಪಲ್ ಇವತ್ತು ಮಂಡೇ ಅಲ್ವಾ? ಮಂಡೇ ಆಫ್ ವಾಟ್ ಡೇಟ್? 25 ಇರಬೇಕು. ಎಸ್, 25th ಆಫ್ ನವೆಂಬರ್. ಸೊ 25th ಆಫ್ ನವೆಂಬರ್ ಅಂತಂದರೆ
ಒಂದು 10 ನಾಟ್ ಇವನ್ 10 ಡೇಸಲ್ಲಿ ನಾನು ಅದಿತಿಗೆ ಅಂದರೆ 10 ಡೇಸು ತೊಗೊಳ್ಳಲ್ಲ ಅದಿತಿ. ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ, ರೊಟೀನ ಸೆಟ್ ಮಾಡೋದ್ರಿಂದ ಅದಿತಿ ಬೇಗ ಪಿಕ್ ಮಾಡ್ತಾರೆ. ಸೊ ದಟ್ ಈಸ್ ಹರ್ ಗುಡ್ ಪಾರ್ಟ್. ಸೊ ನೀವು ಅಷ್ಟೇ, ನಿಮ್ಮ ಮಕ್ಕಳಿಗೆ ನೀವು ಯಾವತ್ತಿಂದ ಕಲಿಸ್ತೀರೋ ಅದನ್ನು ಪ್ರತಿದಿನ ಆಗಬೇಕು. ಒಂದು ವಾರ ಬಿಟ್ಬಿಟ್ಟು ಅದಾದಮೇಲೆ ಕಲ್ಸಕ್ಕೆ ಹೋದರೆ ಮಕ್ಕಳಿಗೆ ಅದು ಬ್ರೈನಲ್ಲಿ ಚೆನ್ನಾಗಿ ರಿಜಿಸ್ಟರ್ ಆಗೋದಿಲ್ಲ. ಸೊ ಎವ್ರಿ ಡೇ ಇಟ್ ಹ್ಯಾಸ್ ಟು ಬಿ ಅ ರೊಟೀನ್. ಸೊ ನಾನು ಇದೇ ರೀತಿ ರೊಟೀನ್ ಮಾಡ್ತೀನಿ ಆ್ಯಂಡ್ ನಿಮಗೆ ಹೇಳ್ತೀನಿ ಅದಿತಿ ಯಾವಾಗ ಕಲಿತ್ರು ಅಂತ ಅಪ್ಡೇಟ್ ಸಹ ಕೊಡ್ತೀನಿ. ಸೊ ಇದಾಗಿತ್ತು ಒಂದು ಕಲಿಕೆಯ ವಿಡಿಯೋ, ವೆರಿ ಸಿಂಪಲ್ ವಿಡಿಯೋ. ಎಸ್, ಸೊ ಇವಾಗ ಅದಾದಮೇಲೆ ನಾನು ಪ್ರೀ ಮೆಚ್ಯೂರ್ ಮಕ್ಕಳ ಒಂದು ಮೈಲ್ಸ್ಟೋನ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಕೂತ್ಕೊಂಡಿದ್ದೀನಿ. ಸೊ ಪ್ರೀ ಮೆಚ್ಯೂರ್ ಮಕ್ಕಳ ಮೈಲ್ಸ್ಟೋನ್ ಹೇಗಿರುತ್ತೆ, ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬೇಕು, ಏನು ಟಿಪ್ಸ್ನ ಫಾಲೋ ಮಾಡಬೇಕು ಪ್ರೀ ಮೆಚ್ಯೂರ್ ಮಕ್ಕಳ ಒಂದು ಮೈಲ್ಸ್ಟೋನಲ್ಲಿ ಅಂತ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ಮೈಲ್ಸ್ಟೋನು ಆ್ಯಕ್ಟಿವಿಟೀಸ್ ಎಲ್ಲ ಆ ಒಂದು ಚಾನಲ್ಗೆ ಸೂಟ್ ಆಗುತ್ತೆ. ಯಾಕಂತಂದರೆ ಎಲ್ಲನೂ ಈ ಚಾನಲಲ್ಲೇ ನನಗೆ ಕ್ಲಬ್ ಮಾಡಿ ಮಿಕ್ಸ್ ಮಾಡಿದ್ರೆ ವ್ಯೂವರ್ಸ್ಗೂ ಕಷ್ಟ ಆಗುತ್ತೆ ಟು ನೋಡೋದಕ್ಕೆ, ಅಥವಾ ಒಂದು ಸೀಕ್ವೆನ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ನಾನು ಅಪ್ಲೋಡ್ ಮಾಡಿದ್ಮೇಲೆ ನಾನು ಸ್ಟೋರಿಗೆ ನಿಮಗೆ ಒಂದ್ಸಲ ಡೈರೆಕ್ಟ್ ಮಾಡ್ತೀನಿ ಆ್ಯಂಡ್ ಇಂಡಿಕೇಟ್ ಮಾಡ್ತೀನಿ ದಟ್ ಐ ಹ್ಯಾವ್ ಅಪ್ಲೋಡೆಡ್ ಅಂತ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದೇರ್. ಸೊ ನೀವಿನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 0 to 12 ಮಂತ್ಸ್ವರೆಗೂ ಮೈಲ್ಸ್ಟೋನ್ ಇದೆ. ಅದಾದಮೇಲೆ ಯಾವ್ಯಾವ ಆ್ಯಕ್ಟಿವಿಟೀಸ್ನ ಮಾಡಬೇಕು ಮಕ್ಕಳ ಮೈಲ್ಸ್ಟೋನ್ನ ಬೇಗ ರೀಚ್ ಮಾಡಿಸೋದಕ್ಕೆ, ಅವರ ಬ್ರೈನ್ ಡೆವಲಪ್ಮೆಂಟ್ ಬೂಸ್ಟಿಂಗ್ ಆ್ಯಕ್ಟಿವಿಟೀಸ್ನೆಲ್ಲ ನಾನು ಆ ಒಂದು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಇನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತೇ ಇಲ್ಲ ಅಂತಂದರೆ, ಅಥವಾ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಗೋ ರೈಟ್ ಅವೇ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನು ಮುಂದೆ ಜಾಸ್ತಿ ಅನ್ನೋದಕ್ಕಿಂತ ಐ ವಿಲ್ ಮ್ಯಾನೇಜ್. ಈಗ ಅದಿತಿ ಇದ್ದಾರೆ, ಟಾಡ್ಲರ್, ಅದಿತಿ ಇಸ್ ಅ ಟಾಡ್ಲರ್. ಸೊ 2 years ಅದಿತಿಗೆ. ಅದಾದಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ಇಷ್ಟು ದಿನ ನಾನು ಬ್ರೆಸ್ಟ್ ಫೀಡಿಂಗ್ ಜರ್ನಿ ನನ್ನದಾಗಿದ್ದರಿಂದ ನಾನು ಸಾಕಷ್ಟು ಬ್ರೆಸ್ಟ್ ಫೀಡಿಂಗ್ ಟಿಪ್ಸ್ನ ಅಥವಾ ರೆಮಿಡೀಸ್ನ ಶೇರ್ ಮಾಡ್ತಿದ್ದೆ, ಮಕ್ಕಳ ಒಂದು ರೆಸಿಪೀಸ್ನ ಟ್ರೈ ಮಾಡ್ತಿದ್ದೆ, ಶೇರ್ ಮಾಡ್ತಿದ್ದೆ. ಈಗಲೂ ಆ ರೆಸಿಪೀಸು ನಾನು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಏನಕ್ಕಂತಂದರೆ ನ್ಯೂ ರೆಸಿಪೀಸ್ಗೆ ಅದಿತಿಗೆ ಇಷ್ಟ ಆಗುತ್ತೆ. ಆ ರೆಸಿಪೀಸ್ನ ನಾನು ಟ್ರೈ ಮಾಡ್ತಾ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ ಬಗ್ಗೆನೂ ಸಾಕಷ್ಟು ಟಿಪ್ಸ್ಗಳಿರ್ಬೋದು ಅಥವಾ ಅವರ ಒಂದು ಆರೈಕೆ ಇರ್ಬೋದು, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಆ್ಯಂಡ್ ನನ್ನ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿರೋದ್ರಿಂದ ಫಸ್ಟ್ ಟ್ರೈಮಿಸ್ಟರ್ ನಾನು ಮುಗಿಸಿದ್ದೀನಿ. ಸೊ ಅದ್ರ ಬಗ್ಗೆ ಮಾಹಿತಿಗಳು ಅದರ ಒಂದು ರಿಲೇಟೆಡ್ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಅದಾದಮೇಲೆ ಅಂತಂದರೆ ಡೆಲಿವರಿ ಆದಮೇಲೆ ಹೊಸ ಮಗು ಬರುತ್ತೆ. ಸೊ ಆ ಮಗುವಿನ ಒಂದು ಡೆವಲಪ್ಮೆಂಟ್ ಮೈಲ್ಸ್ಟೋನ್. ಆ್ಯಂಡ್ ಅದಿತಿದು ಆ್ಯಕ್ಚುಲಿ ತುಂಬ ಜನ ರಿಕ್ವೆಸ್ಟ್ ಇದೆ, ಅದಿತಿಯ ಒಂದು ಬಾಣಂತನ ಹೇಗಾಯಿತು, ನೀವು ಏನೇನು ಮಾಡಿದ್ರಿ, ಅದಿತಿ ವೆಯ್ಟ್ ಗೇನ್ ಹೇಗೆ ಇದು ಮಾಡಿದ್ರಿ, ಅದಿತಿ ಸ್ನಾನ, ಎಣ್ಣೆ ಮಸಾಜ್ ಎಲ್ಲ, ಅದು ಆ್ಯಕ್ಚುಲಿ ವಿಡಿಯೋ ಇದೆ. ನಾನು ಕ್ರೂವಿನ್ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀನಿ ಲ್ಯಾಪ್ಟಾಪಲ್ಲಿರೋದನ್ನ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಐ ಆಮ್ ನಾಟ್ ಅ ವೆರಿ ಡಿಜಿಟಲ್ ಪರ್ಸನ್ ಟು ಬಿ ಫ್ರ್ಯಾಂಕ್. ಸೊ ಅದಕ್ಕೋಸ್ಕರ ಅವ್ರು ಹೆಲ್ಪ್ ಕೇಳಿದ್ದೀನಿ. ಅವ್ರು ಹೇಳಿದ್ದಾರೆ ಒಂದು ಸ್ವಲ್ಪ ದಿನದಲ್ಲಿ ಮಾಡ್ಕೊಡ್ತೀನಿ ಅಂತ. ಈಸ್ ಆಲ್ಸೋ ವೆರಿ ಬ್ಯುಸಿ ಇನ್ ಅದರ್ ಸ್ಟಫ್ಸ್. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ. ಬಟ್ ಅದಿತಿಯ ಒಂದು ಮಾಹಿತಿ ನಾನು ಆ್ಯಕ್ಚುಲಿ ಸಾಂಬ್ರಾಣಿ, ಹೊರಗಡೆಯಿಂದ ತರುವಂತಹ ಸಾಂಬ್ರಾಣಿ ಮಗುಗೆ ಏನಂತ ಹೇಳೋದು, ಅಂದರೆ ಇನ್ಫೆಕ್ಷನ್ ಆಗುತ್ತೆ ಅದೆಲ್ಲ ಅಂತ ಹೇಳ್ತಾರಲ್ಲ. ಸೊ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಸಾಂಬ್ರಾಣಿ ಅದಿತಿಗೆ ಹಾಕ್ತಾ ಇದ್ವಿ. ತುಂಬ ಚೆನ್ನಾಗಿದೆ ಅದಿತಿ ವೀಡಿಯೋಸ್. ನಾನು ಅವಾಗ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಲೂ ನನಗೆ ಪ್ಲ್ಯಾನ್ ಇರಲಿಲ್ಲ. ಈವನ್ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಬೇಕು ಅಂತಲೂ ಪ್ಲ್ಯಾನೇ ಇರಲಿಲ್ಲ. ಸೊ ಯಾವುದೂ ನಾನು ಲ್ಯಾಂಡ್ಸ್ಕೇಪಲ್ಲಿ ವೀಡಿಯೋಸ್ನ ಮಾಡ್ಕೊಂಡಿಲ್ಲ. ಸೊ ಜಸ್ಟ್ ಒಂದು ಪೋರ್ಟ್ರೇಟಲ್ಲಿದೆ. ಸೊ ಈಗ ಎಕ್ಸಾಂಪಲ್, ಈಗ ಯೂಟ್ಯೂಬ್ಗೆ ಬೇಕಾಗಿರುವಂತಹ ವೀಡಿಯೋಸ್ನ ಈಗ ಕ್ಯಾಪ್ಚರ್ ಮಾಡಬೇಕು. ಬಟ್ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು ಮೆಮರೀಸ್ಗೋಸ್ಕರ. ಈ ರೀತಿ ತುಂಬ ವೀಡಿಯೋಸ್ ಇದೆ. ಅದಿತಿ ಹಾಸ್ಪಿಟಲಿಂದನೇ ನನಗೆ ಜಾಸ್ತಿ ವೀಡಿಯೋಸು. ಅದಿತಿ ಹುಟ್ಟಿದ ತಕ್ಷಣವೇ ನನಗೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ರು, ಬ್ರೆಸ್ಟ್ ಸ್ಕ್ರಾಲ್ ಮಾಡಿದ್ರು ಅದಿತಿ. ಅದನ್ನೆಲ್ಲ ಮಾಡಿಲ್ಲ. ಪ್ರೈವೇಟ್ ಆಗಿರುವಂತಹದ್ದನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದರ್ ದ್ಯಾನ್ ದಟ್ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ಪ್ ಆಗುತ್ತೆ, ಸಾಕಷ್ಟು ಮಾಮೀಸ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ವೀಡಿಯೋಸ್ನ ನಾನು ಎಲ್ಲನೂ ಶೇರ್ ಮಾಡಿಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ. ಏನೇನು ಮಾಡಿದ್ವಿ ಅಂತೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ. ಸೊ ಎಲ್ಲ ತುಂಬ ಜಾಸ್ತಿ ವೀಡಿಯೋಸ್ ಇದೆ. ಅದಿತಿಗೆ ಸ್ನಾನ ಮಾಡಿಸುವಂತಹ ವೀಡಿಯೋಸು. ಅದಿತಿ ಫಸ್ಟು ಹುಟ್ಟಿದ ಅದಿತಿ ಬರ್ತ್ ವೇಟ್ 1800 ಅಲ್ವಾ. ಸೊ 1800 ಅದಿತಿಗೆ 1 ವೀಕ್ ಸ್ನಾನ ಮಾಡಿಸ್ಬೇಡಿ ಅಂತ ಹೇಳಿದರು. ಬಟ್ ಅಮ್ಮಂಗೆ ಪ್ರಾಕ್ಟೀಸ್ ಇತ್ತು. ನಾನು 1500 ಅಂತೆ. ನಾನು ಹುಟ್ಟಿದಾಗ ಜಸ್ಟು 1.5 kg ಮಗು ಅಂತೆ ನಾನು. ಸೊ ಆ ಒಂದು ಇದರಲ್ಲಿ ನನಗೂ ಸಹ ಅಮ್ಮ ಒಂದು ಚಿಕ್ಕ, ಅಂದರೆ ಅಮ್ಮನ ಟೈಮಲ್ಲಿ ಅಮ್ಮ ಒಂದು ಚಿಕ್ಕ ಬೇಷನಲ್ಲಿ ಇಟ್ಬಿಟ್ಟು ಮಕ್ಕಳಿಗೆ ಸ್ನಾನ ಮಾಡಿಸಿದ್ರಂತೆ. ಸೊ ನನಗೆಲ್ಲ, ಸೊ ಅಮ್ಮಂಗೆ ಅದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅಮ್ಮ ಅದಿತಿ ವಾಸ್ 7th ಬೇಬಿ. ನಮ್ಮ ಮನೆಯಲ್ಲಿ ಅದಿತಿ 7ನೇ ಮಗು ಬಾಣಂತನಕ್ಕೆ. ಸೊ ಅಮ್ಮಗೆ ಎಕ್ಸ್ಪೀರಿಯನ್ಸ್ ಇದರಿಂದ ಡಾಕ್ಟರ್ ಬೇಡ ಅಂತ ಹೇಳಿದರು. ಬಟ್ ಅಮ್ಮ ಧೈರ್ಯ ಮಾಡಿ ಅದಿತಿಗೆ ಒಂದು ಬೇಷನಲ್ಲಿ ಕೂರಿಸಿ ಲೋಟದಲ್ಲೆಲ್ಲ ನೀರನ್ನ ಹಾಕಿ ಸ್ನಾನ ಮಾಡಿಸಿ, ಅದೆಲ್ಲ ವೀಡಿಯೋಸ್ ಇದೆ ನನ್ನ ಹತ್ರ. ನಾನು ಅದನ್ನೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ವೆರಿ ಸೂನ್ ಐ ವಿಲ್ ಸ್ಟಾರ್ಟ್ ದಟ್ ಸೀರೀಸ್, ಅದಿತಿಯ ಬಾಣಂತನದ ಒಂದು
ನನ್ನ ಬಾಣಂತನ ಅದಿತಿಯ ಒಂದು ಆರೈಕೆಯ ಒಂದು ಸೀರೀಸ್ನ ನಾನು ಮಾಡ್ತೀನಿ. ಸೊ ನಿಮಗೆ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇದರ ಬಗ್ಗೆ ಇನ್ಪುಟ್ನ ಕೊಡಿ. ನಿಮಗೆ ಏನು ಅನಿಸಿಕೆ ಅಭಿಪ್ರಾಯ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಿ ಯು, ಟಾಟಾ, ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್, ಬಾಯ್. ಬಾಯ್ ಬನ್ನಿ ಹೇಳಿ ಬಾಯ್ ಅಂತ ದೂರದಿಂದ ಹೇಳಿದ್ರೆ ಬಾಯ್.